ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 9th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್, ವಿಚ್ ಇಸ್ ದ ಪಾರ್ಟ್ 2 ಆಫ್ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ. If you have not yet watched the part 1, please go watch the part 1, which is available in the 9th standard playlist. Siri Kannada playlist ಅಲ್ಲಿ ಇರುತ್ತೆ. You can go and watch. So we'll continue with the part 2. So if you know, the part 2 will start after the picture. Picture ಆದ್ಮೇಲೆ start ಆಗುತ್ತೆ, page number 31. So in the last, we learned that Sarvepalli Radhakrishna was taken to the railway station in a procession ಅಲ್ಲಿ ಕರ್ಕೊಂಡು ಹೋಗ್ತಾರೆ. After that, what happened? ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ, ಸ್ವಾತಂತ್ರ್ಯ ಪೂರ್ವ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ, in the beginning, after we got the independence, in the initial days, in the beginning days, ಪಾಶ್ಚಿಮಾತ್ಯರು, ದ ವೆಸ್ಟರ್ನ್ ಪೀಪಲ್, ಭಾರತಕ್ಕೆ ಮನ್ನಣೆ ನೀಡುತ್ತಿರಲಿಲ್ಲ. ದೇ ನೆವರ್ ಯೂಸ್ ಟು ಗಿವ್ ಅ ರೆಸ್ಪೆಕ್ಟ್ ಟು ದ ಇಂಡಿಯನ್ಸ್. ಇರಲಿಲ್ಲ. ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗಿದ್ದ ಈ ಕಲ್ಪನೆಯನ್ನು ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆಯನ್ನಿಡುವುದು ಅವಶ್ಯವಾಗಿತ್ತು. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಹ್ಯಾಡ್ ಟು ಗೆಟ್ ರಿಡ್ ಆಫ್ ದಿಸ್ ಥಾಟ್. ಅವಶ್ಯ, ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ಆ ಕೆಲಸವನ್ನು ಸ್ವಲ್ಪ ಮಟ್ಟಿಗಾದರೂ ರಾಧಾಕೃಷ್ಣನವರು ಮಾಡಿದರು. ಸೊ ದಿಸ್ ವರ್ಕ್ ಅಟ್ ಲೀಸ್ಟ್ ಅ ಲಿಟಲ್ ಬಿಟ್ ವಾಸ್ ಡನ್ ಬೈ ರಾಧಾಕೃಷ್ಣ ಅವರಿಂದ ಮಾಡಿದ್ದರು. ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಥ್ರೂ ಎಸ್ ರೈಟಿಂಗ್, ಆರ್ಟಿಕಲ್ ರೈಟ್ ಮಾಡ್ತಾ ಇದ್ರು ಅವರು, ಥ್ರೂ ದಟ್, ಯೂಸಿಂಗ್ ದಟ್, ಸೊ ಹಿ ಇಂಟ್ರಡ್ಯೂಸ್ಡ್, ಪರಿಚಯ ಇಸ್ ಇಂಟ್ರಡ್ಯೂಸ್ ಭಾರತ ಸಂಸ್ಕೃತಿ ಅಂದರೆ ಇಂಡಿಯನ್ ಕಲ್ಚರ್ನ ಇಂಟ್ರಡ್ಯೂಸ್ಡ್ ಟು ದ ಪಾಶ್ಚಾತ್ಯರಿಗೆ, ದ ವೆಸ್ಟರ್ನ್ ಪೀಪಲ್. ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಭಾಷಣ ಮಾಡಿದಾಗ ಅವರ ವಾಕ್ಯುಕ್ತಿಯು, ತರ್ಕಬದ್ಧವಾದ ವಿಚಾರಣಾ ಸರಣಿಯು ಎಲ್ಲರನ್ನೂ ಬೆರಗುಗೊಳಿಸುತ್ತಿತ್ತು. ಹಿ ಆಲ್ಸೋ ಯೂಸ್ ಟು ವಿಸಿಟ್ ಟು ದ ಕಂಟ್ರೀಸ್ ಲೈಕ್ ಅಮೇರಿಕಾಗೆ, ಇಂಗ್ಲೆಂಡ್ಗೆ ಹೋಗಿ ಹಿ ಯೂಸ್ ಟು ಗಿವ್ ದ ಸ್ಪೀಚ್. ವೆನ್ ಯೂಸ್ ಟು ಗಿವ್ ದ ಸ್ಪೀಚ್, ಅವರ ವಾಕ್ಯುಕ್ತಿ ಅಂದರೆ ವಾಕ್ಯಗಳ ಉಕ್ತಿ, ದ ಪ್ರೊನೌನ್ಸಿಯೇಷನ್, ದ ಸೆಂಟೆನ್ಸಸ್ and the tarkabadhavada matu, the meaningful sentences, and he used to think and give the right answers. This was a very much appreciated, and this was very surprised ಆಗು ಕೂಡ ಇತ್ತು. ಅವರ ಭಾಷಣ ಕೇಳಿದ ಅಲ್ಲಿನ ಜನ ಮಂತ್ರಮುಗ್ಧರಾಗಿ ಯಾರ ಪ್ರೇರಣೆಯೂ ಇಲ್ಲದೆ ಎದ್ದು ನಿಂತು ಜಯಕಾರ ಮಾಡಿ ಗೌರವ ಸೂಚಿಸಿದರು. ವೆನ್ ಎವರ್ ಹಿ ಯೂಸ್ ಟು ಗಿವ್ ಅ ಸ್ಪೀಚ್ ಹೋಗ್ತಿದ್ರೆ ಅಲ್ಲಿನ ಜನ ದೇ ಯೂಸ್ ಟು ಜಸ್ಟ್ ಬಿ ಸ್ಟನ್ಡ್ because of his speech, and after the speech they used to get up and they used to applause for him and they used to show the respect. So ಇದು ಇದೆ ಯಾವುದರಲ್ಲಿ ಫಸ್ಟ್ ಆನ್ಸರ್. ನೆಕ್ಸ್ಟ್, ರಾಧಾಕೃಷ್ಣನವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದ್ದರು. ಸೊ ವಿ ಹ್ಯಾಡ್ ಲರ್ನ್ಡ್ ಅಬೌಟ್ ದ ಹಿಂದೂ ಧರ್ಮ, ಹಿಂದೂ ರಿಲಿಜಿಯನ್ನ ಎಲ್ಲ ಬುಕ್ಗಳನ್ನು ಅವರು ಓದಿದ್ರು. ಸೊ ವಿ ಹ್ಯಾಡ್ ರೆಡ್ ಆಲ್ ದ ಬುಕ್, ತತ್ವಶಾಸ್ತ್ರನ ಓದಿರ್ತಾರೆ. ಸೊ ಐ ಜಸ್ಟ್ ಮಿಸ್ ದ ಲೈನ್, ಜಸ್ಟ್ ಅ ಮಿನಿಟ್. ಓಕೆ, ತತ್ವಶಾಸ್ತ್ರವನ್ನು ಓದಿರ್ತಾರೆ ಅವರು, ಸಾಹಿತ್ಯ, ಲಿಟ್ರೇಚರ್ ಎಲ್ಲ ಓದಿರ್ತಾರೆ, ಅಧ್ಯಯನ ಅಂದರೆ ಸ್ಟಡಿ ಮಾಡಿರ್ತಾರೆ. ಯುರೋಪಿಯನ್ ತತ್ವಶಾಸ್ತ್ರ ಹಾಗೂ ಸಾಹಿತ್ಯದ ಅಭಿವ್ಯಕ್ತ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ಸೊ ಹಿಯರ್ ಐ ಹ್ಯಾವ್ ಟು ಟೆಲ್ ಯು ದ ಮೀನಿಂಗ್ ಆಫ್ ಅ ವಿಶ್ವದೃಷ್ಟಿ ಆ್ಯಂಡ್ ತಾತ್ವಿಕ ದೃಷ್ಟಿ. ತತ್ವಶಾಸ್ತ್ರ ಅಂದರೆ ಇಟ್ಸ್ ಅ ಫಿಲಾಸಫಿ. ಸೊ ದ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು, he was very good in a philosophy. He has studied the philosophy of Indian culture and also the Western culture ಬಗ್ಗೆ ಓದಿದ್ರು. Because of this, his point of view, his perception was completely different when it comes to the normal person. So he used to observe the things and analyze the points in a very broader perspective. So ಅದರಿಂದ it became very easy for the people to get influenced from ಸರ್ವೇಪಲ್ಲಿ ರಾಧಾಕೃಷ್ಣ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು. ಸೊ ಹಿ ವಾಸ್ ವೆರಿ ಇನ್ಫ್ಲುಯೆನ್ಸ್ಡ್ ಬೈ ಸ್ವಾಮಿ ವಿವೇಕಾನಂದ. ಅವರ ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು, ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು, ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆಯುಳ್ಳದಾಗಿದೆ. ಸೊ ಯೂಸ್ ಟು ಟೆಲ್ ಹಿಂದೂ ಜೀವನ ಶೈಲಿ, ಓಕೆ, ದ ಹಿಂದೂ ಲೈಫ್ ಸ್ಟೈಲ್, it was a completely different lifestyle which used to be with the moral values irtittu, and it was all about the internal life, the how you control about your emotions, how you control yourself, how you behave with others, how you behave with yourself, which was it is completely different, and it was very important.
ಅಂತ ಇತ್ತು. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಸೊ ಎನಿ ರಿಲಿಜನ್ ಇಟ್ ವೋಂಟ್ ಸೇ ದ ಲೈಸ್, ಹೇಳೋದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ಸೊ ದ ಥಾಟ್ಸ್ ಇನ್ ಇಂಡಿಯಾ ಇಟ್ ಇಸ್ ನಾಟ್ ಜಸ್ಟ್ ಅ ಮಿತ್. It is not just a myth everywhere. It is not like a blind belief everywhere. Everything has a scientific reason. But the thing is, you have to analyze and understand that meanings properly from the right person. ಸೊ ಜೀವನದ ನಾಡಿ ಮಿಡಿತಗಳು ಸೂಕ್ಷ್ಮ ಮನಸ್ಸಿನ ಚಿಂತನೆಗಳು ತಿಳಿಯಪಡಿಸುವುದಾಗಿದೆ. ಸೊ ಇಟ್ ಆಲ್ ಟಾಕ್ಸ್ ಅಬೌಟ್ ಯುವರ್ ಲೈಫ್ ಸ್ಟೈಲ್ ಆ್ಯಂಡ್ ಯುವರ್ ಸೆನ್ಸಿಟಿವ್ ಲೈಫ್ ಸ್ಟೈಲ್, ಯುವರ್ ಸೆನ್ಸಿಟಿವ್ ಥಾಟ್ಸ್ ಬಗ್ಗೆ ಇಟ್ಸ್ ಆಲ್ ಅಬೌಟ್ ದಟ್ ದ ಇಂಡಿಯನ್ ಕಲ್ಚರ್ ಅಂತ ಹೇಳ್ತಿದ್ರು. ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು. ಸೊ ಈ ಆಲ್ಸೋ ಗೇವ್ ದ ಇಂಪಾರ್ಟೆನ್ಸ್, ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್. ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಸೊ ಹಿ ಟೋಲ್ಡ್ ಎಜುಕೇಷನ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಇಟ್ಸ್ ಅವಿಭಾಜ್ಯ ಅಂಗ. ಇಟ್ಸ್ ಲೈಕ್ ದ ಪಾರ್ಟ್ ವಿಚ್ ಇಟ್ ಈಸ್ ಇನ್ಸೆಪರಬಲ್, ಆಗೋದಿಲ್ಲ. ಎಜುಕೇಷನ್ ಇಸ್ ಅ ಮಸ್ಟ್ ಇನ್ ದ ಲೈಫ್. ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ. This is a path which take a person in a right way, in a sensible way, in a good behavior way, and which will make him very humble and polite. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ, ಇನ್ನು ಕೆನಡಾ ದೇಶದಲ್ಲಿ there was a radio bhashana, and during those time they used to leave the speeches, telecast the speeches in the radio. So ಅದರಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ ಹೇಳಿರ್ತಾರೆ. ಸೊ he had told ಮಾನವತೆ, humanity is the one everyone has to follow in the world. So everyone has to follow the humanity ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ರಾಧಾಕೃಷ್ಣನವರ ಬಹುಮುಖ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರು ಅವರು ಇವರನ್ನು ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸಿದರು. ಸೊ ನೆಹರು, ಯು ನೋ ದ ರಾಧಾಕೃಷ್ಣ ವೆರಿ ವೆಲ್. ಸೊ he nominated the Radhakrishna as a representative to Moscow. ಇಂಡಿಯನ್ ರೆಪ್ರೆಸೆಂಟೇಟಿವ್ ಆಗಿ ಮಾಸ್ಕೋಗೆ ಕಳಿಸ್ಕೊಡ್ತಾರೆ. ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದಗಳ ಭೇಟಿ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿತ್ತು. ಅಟ್ ದಟ್ ಟೈಮ್ ದ ಪ್ರೆಸಿಡೆಂಟ್ ವಾಸ್ ಸ್ಟಾಲಿನ್. ಸೊ ವಿ ಲರ್ನ್ ಅಬೌಟ್ ದಿಸ್ ಇನ್ ದ ಇನಿಷಿಯಲ್, ದ ಫಸ್ಟ್ ಪ್ಯಾರಾಗ್ರಾಫ್, ಫಸ್ಟ್ ಪಾರ್ಟಲ್ಲಿ ಇದೆ ದ ಫಸ್ಟ್ ಪ್ಯಾರಾಗ್ರಾಫ್. So he had a very good relationship with the Radhakrishna. So also the good relationship built with the country also. ಇದರಿಂದ ಸಂತಸಗೊಂಡ ನೆಹರೂರವರು ರಾಧಾಕೃಷ್ಣನವರನ್ನು ಮೆಚ್ಚಿ ಪ್ರಶಂಸಿಸಿದರು. ಸೊ ನೆಹರು ಬಿಕಮ್ ವೆರಿ ಹ್ಯಾಪಿ ಬಿಕಾಸ್ ಆಫ್ ದಿಸ್, ಆ್ಯಂಡ್ ಹಿ ಆಲ್ಸೋ ಅಪ್ರಿಷಿಯೇಟೆಡ್ ರಾಧಾಕೃಷ್ಣ. ಪ್ರಶಂಸೆ, ಅಪ್ರಿಸಿಯೇಷನ್. ಅನಂತರ ಇವರನ್ನು ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಲಾಯಿತು. ಲೇಟರ್ ದೇ ನಾಮಿನೇಟೆಡ್ ರಾಧಾಕೃಷ್ಣ ಟು ಉಪರಾಷ್ಟ್ರಪತಿ. ರಾಷ್ಟ್ರಪತಿ ಅಂದರೆ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿಯನ್ನಾಗಿ ಮಾಡ್ತಾರೆ. ದೆನ್ ಅನಂತರ 2 ಬಾರಿ 2 times he served as a ಉಪರಾಷ್ಟ್ರಪತಿ. ಓಕೆ, ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸ್ತಾರೆ. ಈ ಅವಧಿಯಲ್ಲಿ he visited to many countries, ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡ್ತಾರೆ. and he became very good in the peace contribution. so the peace contribution ಅಂದರೆ the countries will say that we will support you in all the causes, so we don't have any clashes or any problem with you ಅಂತ. so this happened because of Radhakrishna. ಇವರ ಪ್ರವಾಸದ ಉದ್ದೇಶ ಭಾರತೀಯ ಜೀವನ, ಸಂಸ್ಕೃತಿ, ಚಿಂತನೆ ಮತ್ತು ಮಾನವ ಧರ್ಮವನ್ನು ಪ್ರಚಾರ ಮಾಡುವುದಾದ್ದರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆ ಗಳಿಸಿದರು. His only intention of the visit was to promote the Indian culture everywhere. So because of this reason, he became a very favorite. He became like people started accepting Radhakrishna. ವಿಶ್ವದೆಲ್ಲೆಡೆಗಳಿಂದ ಶ್ಲಾಘಿಸಲ್ಪಟ್ಟ ಇವರನ್ನು ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ ಹಂತವಾಗಿ ಅರಸಿ ಬಂದಿತು. ಸೊ ಎವ್ರಿವೇರ್ ಹಿ ವಾಸ್ ವೆರಿ ವೆಲ್ ನೋನ್, ದ ಗ್ಲೋಬಲಿ ವಾಸ್ ವೆರಿ ಫೇಮಸ್. ಸೊ ಸ್ಲೋಲಿ ಲೇಟರ್ ಎವ್ರಿ ಡೆಸಿಗ್ನೇಷನ್ಸ್ ಇಟ್ came to him directly. So he didn't go for any designation, nominated himself. Every designation came to him. ಸೊ ಉಪರಾಷ್ಟ್ರಪತಿಯ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಂತರ he served as even president also. ರಾಷ್ಟ್ರಪತಿಯಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ಆಗ ಅವರಿಗೆ ಬರುತ್ತಿದ್ದ ಸಂಬಳ 10,000 ರೂಪಾಯಿ. At that time her salary was 10,000 rupees.
ವೇತನದಲ್ಲಿ 2,500 ರೂಪಾಯಿ ಮಾತ್ರ ಪಡೆದು he used to take only 2,500 from that in the 10,000. Remaining amount he used to give it to the Prime Minister Fund, ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ, Prime Minister Relief Fundಗೆ he used to completely donate that amount. Out of the 10,000 he used to take 2,500 and the remaining he used to donate to Prime Minister Relief Fundಗೆ ಡೊನೇಟ್ ಮಾಡ್ತಿದ್ರು. ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಸೊ ದೇರ್ ಇಸ್ ಅ ಪ್ರೆಸ್ಟೀಜಿಯಸ್ ಅವಾರ್ಡ್ ಇನ್ ಇಂಡಿಯಾ. ಸೊ ಭಾರತ ರತ್ನ ದಟ್ ಈಸ್ ಬಿನ್ ಗಿವನ್ ಟು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಕೊಟ್ಟಿದ್ದಾರೆ. ಅಂಡ್ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಬ್ರೆಸೆಲ್ನ ಫ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು. ಸೊ ಹೂ ಗೇವ್ ಅ ಡಾಕ್ಟರೇಟ್ ಅಂದರೆ ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾನಿಲಯ, ಫ್ರೀ ಯೂನಿವರ್ಸಿಟಿ ಗೇವ್ ಎಮ್ ಅ ಡಾಕ್ಟರೇಟ್. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದು ಬಂದಿತು. ಸೊ he also got the title ಬ್ರಹ್ಮ ವಿದ್ಯಾಭಾಸ್ಕರ. So like this he got the many awards and rewards and prizes and titles from different countries and the different people. ಸೊ ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ರಾಧಾಕೃಷ್ಣ ಜನಿಸಿದ ದಿನ. ಸೊ ಹಿ ವಾಸ್ ಬಾರ್ನ್ ಆನ್ ಸೆಪ್ಟೆಂಬರ್ 5th. ದಿಸ್ ಈಸ್ ಮೇಡ್ ಆಸ್ ಅ ರಾಷ್ಟ್ರೀಯ ಶಿಕ್ಷಕರ ದಿನ, ನ್ಯಾಷನಲ್ ಟೀಚರ್ಸ್ ಡೇ. ಸೊ ದಿಸ್ ವಾಸ್ ಡಿಕ್ಲೇರ್ಡ್, ಓಕೆ, 1962 ಆನ್ 1962 ದಿಸ್ ವಾಸ್ ಡಿಕ್ಲೇರ್ಡ್ ಆಸ್ ಅ ನ್ಯಾಷನಲ್ ಟೀಚರ್ಸ್ ಡೇ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಫ್ರಮ್ ದಟ್ ಇಯರ್ ಎವ್ರಿ ಇಯರ್ ವಿ ಸೆಲೆಬ್ರೇಟ್ Teachers Day on September 15th. So this is the information. Why do we celebrate Teachers Day on September 15th? September 5th. And sorry for the background noise. Last paragraph. ಎಲ್ಲ ಇನ್ನೂ ಇದೆ. ರಾಧಾಕೃಷ್ಣ ಅವರ ಬಾಹ್ಯ ರೂಪ ಎತ್ತರವಾದ ನಿಲುವು. ಸೊ ದಿಸ್ ಇಸ್ ಟಾಕಿಂಗ್ ಅಬೌಟ್ ಹೌ ವಾಸ್ ರಾಧಾಕೃಷ್ಣ. ಹಿ ವಾಸ್ ಅ ವೆರಿ ಟಾಲ್ ಪರ್ಸನ್. ಬಿಸ್ಕೆಟ್ ಬಣ್ಣ ಅಂದರೆ ಲೈಕ್ ಅ ವೀಟಿಶ್ ಕಲರ್. ರೇಷ್ಮೆ ಬಣ್ಣದ ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಯೂಸ್ ಟು ವೇರ್ ಅ ನಿಲುವಂಗಿ ಅಂದರೆ ದ ಡ್ರೆಸ್ ವಿಚ್ ಇಸ್ ಅ ಕಲರ್ ಆಫ್ ಅ ಬಿಸ್ಕೆಟ್ ಕಲರ್. ಶುಭ್ರ ನಿರಾಡಂಬರ ಆದ ಬಿಳಿಯ ಪಂಚೆ ಯೂಸ್ ಟು ವೇರ್ ಅ ಪಂಚೆ ಲುಂಗಿ ಧೋತಿ ವಿಚ್ ಇಸ್ ಅ ವೈಟ್ ಕಲರ್. ರುಮಾಲು ಕೋಪ ಸೂಚಕವಿಲ್ಲದ ಹುಬ್ಬು. ದೆರ್ ವಾಸ್ ನೋ ಆಂಗರ್ ಇನ್ ಹಿಸ್ ಫೇಸ್. ಸೊ ದ ಐಬ್ರೋಸ್ ಆರ್ ವೆರಿ ಕಾಮ್. ಹುಬ್ಬು ಇಸ್ ಅ ದಿಸ್ ಒನ್. ಯಾವುದೋ ಸಮಸ್ಯೆಯಲ್ಲಿ ಒಳ ಹೋಗಿರುವಂತಹ ಕಣ್ಣ ನೋಟ. ಸೊ ಇಸ್ ಐಸ್ ಲೈಕ್ ಅ ಗಾನ್ ಇನ್ಸೈಡ್. ಮುಗುಳ್ನಗೆಯ ಸುಳಿವು. ಸೊ ಇಟ್ ವಾಸ್ ಅ ವೆರಿ ಸ್ಮೈಲಿ ಫೇಸ್. ಸೊ ದಿಸ್ ಇಸ್ ಹೌ ದ ಸರ್ವೇಪಲ್ಲಿ ರಾಧಾಕೃಷ್ಣ ಇಸ್ ವೆರಿ ನೋನ್ ಫಾರ್ ಎವ್ರಿ ಒನ್ ಇನ್ ಇಂಡಿಯಾ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ, ಸೊ ವಾಟ್ ಎವರ್ ದ ಫ್ಯಾಷನ್ ವಾಸ್, ರಾಧಾಕೃಷ್ಣ ವಾಸ್ ರಿಮೇನ್ಸ್ ಇನ್ ದ ಸೇಮ್ ಕಾಸ್ಟ್ಯೂಮ್ ಟಿಲ್ ಲಾಸ್ಟ್. ರಾಧಾಕೃಷ್ಣನವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಶಾಸ್ತ್ರ, ಮನ್ಯಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ ಹಲವಾರು ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಹಿ ಹ್ಯಾಸ್ ರಿಟನ್ ಅ ಬುಕ್ಸ್ ಆನ್ ಆಲ್ ದೀಸ್ ಟಾಪಿಕ್ಸ್. ಧರ್ಮ, ಸಂಸ್ಕೃತಿ, ಅಂಡರ್ಲೈನ್ ದಿಸ್, he has written a books on all these topics. Dharma is a religion, Samskruti is a culture, Shikshana is a education, Tattva Shastra is a philosophy, Manna Shastra is a psychology. Idhar ಬಗ್ಗೆ he has written a books. Indian philosophy, the Hindu view of life, an idealistic view of life, East and West in religion, contemporary Indian philosophy. These are the very important books. Please do underline these. ಶ್ರೀಯುತರು, ಸೊ ದಿಸ್ ಪರ್ಸನ್ ಅಂದರೆ ವಿತ್ ರೆಸ್ಪೆಕ್ಟ್ ದಿಸ್ ಕಾಲ್ ಶ್ರೀಯುತರು ಸರ್ ಅಂತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಸೊ ಹಿ ಹ್ಯಾಸ್ ಆಲ್ಸೋ ಗಾಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತರಾಗಿ ಆಫ್ಟರ್ ರಿಟೈರ್ಮೆಂಟ್ ಫ್ರಮ್ ದ ಪ್ರೆಸಿಡೆಂಟ್ ಹಿ ವೆಂಟ್ ಟು ಮದ್ರಾಸ್, ಚೆನ್ನೈಗೆ ಹೋಗ್ತಾರೆ. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಫ್ರಮ್ ಆಸ್ ಬೀಯಿಂಗ್ ಅ ಟೀಚರ್ ಹಿ ವೆಂಟ್ ಟಿಲ್ ಆಸ್ ಅ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ. ಇಂಡಿಯಾಗೆ ಪ್ರೆಸಿಡೆಂಟ್ ಆಗಿ ಸರ್ವ್ ಮಾಡ್ತಾರೆ. ಅ ಟೀಚರ್, ಅ ಗ್ರೇಟ್ ಟೀಚರ್. ಮೇಲೇರಿದ ಮಹಾನ್ ನಾಯಕ. ಆನ್ 1975 he left us. 1975 ಅವರು ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ, ಜೀವನಾನುಭವ ಪಡೆದರು. ನಾಟ್ ಓನ್ಲಿ ದ ಎಜುಕೇಷನ್, he also got the good life ಏನಂತಾರೆ ಎಕ್ಸ್ಪೀರಿಯನ್ಸ್ ಸಿಕ್ತು ಅವ್ರಿಗೆ.
ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞ. ಹಿ ವಾಸ್ ಅ ಗುಡ್ ಎಕ್ಸ್ಪರ್ಟ್, ಎಜುಕೇಷನ್ ಎಕ್ಸ್ಪರ್ಟ್ ಆಗಿದ್ದರು. ಮಹಾತತ್ವಜ್ಞಾನಿ, ಅ ಗ್ರೇಟ್ ಫಿಲಾಸಫರ್ ಆಗಿದ್ದರು. ಮಾನವಯತಾವಾದಿ, ಸೊ ಹಿ ವಾಸ್ ಅ ಗುಡ್ ಹ್ಯುಮ್ಯಾನಿಟೇರಿಯನ್ ಸ್ಪ್ರೆಡ್ ಮಾಡೋರು ಆಗಿದ್ದರು. ಸೊ ಹಿ ವಾಸ್ ಅ ವೆರಿ ನೋನ್ ಪರ್ಸನ್ ಗ್ಲೋಬಲಿ, ಅ ವೆರಿ ಫೇಮ್ ಪರ್ಸನ್. ಸೊ ಇದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ. So we are done with the lesson Sarvepalli Radhakrishna, Adarsha Shikshaka Sarvepalli Radhakrishna. I hope you have understood the lesson. ಸ್ವಲ್ಪ complex ಇದೆ. You have to remember the many point where you have to recollect it, read it once again, listen it once again. Doubt idre comment section alli comment ಮಾಡಿ. If I have missed any words or to tell the meanings and all, please do let me know. Comment section alli comment ಮಾಡಿ or write a mail to yashasvikannadavani@gmail.com also. You all know that I won't do exercises, so please do the exercises on your own, so it will be useful for you. If you would have understood the lesson, then the exercises part is very easy. You can do it on yourself. And sorry that you have a little background noise in the last of the video. I'm really sorry for that. I apologize for that. Please make sure that it should be fine. If it is not fine, please do let me know. I'll just check and I'll do the corrections for it if it's possible. Thank you so much. There are a few more lessons pending from the 10th standard Siddhi Kannada textbook, which will be done very soon. I am trying to complete as soon as possible so that it will be useful for your exams. Thank you so much. Subscribe ಮಾಡ್ಕೊಳ್ಳಿ so that you will get the lessons as and when I upload in the channel. Like ಮಾಡಿ, share it with your friends. It will be useful for them also. Knowledge gains only when you start sharing the knowledge ಅಂತ ಹೇಳ್ತಾ, thank you so much. ಧನ್ಯವಾದಗಳು.